ಭಾವಪುಟದ 17ನೇ ಸಂಚಿಕೆ. ಅದ್ ಸರಿ, ಇಷ್ಟು ಬೇಗ ಎದ್ದು ಇಷ್ಟೆಲ್ಲ ರೆಡಿಯಾಗಿ ಅದೆಲ್ಲಿಗೆ ಹೋಗ್ತಿದ್ದೀರಿ? ಹಾಗೆ ನಿಮ್ಮ ಮನೆಯೆಲ್ಲ ನೋಡ್ತಿದ್ರೆ ಈ ಫರ್ನಿಚರ್ಸ್, ಟಿವಿಸ್, ಸೋಫಾ ಲುಕ್ ಸೋ ಎಕ್ಸ್ಪೆನ್ಸಿವ್. ಗೋಲ್ಡ್ ಮೆಡಲ್ ತಗೊಂಡು ಏನ್ ಮಾಡ್ತಿದ್ದೀರಿ ನೀವು? ಇಷ್ಟೊತ್ತು ಅವಳ ತಲೆಯಲ್ಲಿ ಓಡುತ್ತಿದ್ದ ಪ್ರಶ್ನೆಗಳನ್ನ ಕೇಳಿಯೇ ಬಿಟ್ಟಳು. ಅಯ್ಯೋ, ನಿಮ್ಗೆ ಹಾಗನ್ನಿಸ್ತಾ? ಇದೆಲ್ಲ ಸೆಕೆಂಡ್ ಹ್ಯಾಂಡ್. ನನ್ನ ಫ್ರೆಂಡ್ ಚಿನ್ನ ಇದ್ದಾನಲ್ಲ, ಅವನೆಲ್ಲೋ ಡೀಲ್ ಮಾಡಿ ಕೊಡಿಸಿದ್ದು. ಮತ್ತೆ ನೀವು ಹಾಕೊಂಡಿರೋ ಬಟ್ಟೆ ಇದನ್ನು ಸೆಕೆಂಡ್ ಹ್ಯಾಂಡ್ ಅಂತ ಹೇಳ್ಬೇಡಿ ಪ್ಲೀಸ್ ಎಂದಳು. ಅಯ್ಯೋ ಇಲ್ಲ ರೀ, ಇದು ನಂದೇ. ಅದು ಅದು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ತಗೊಂಡಿದ್ದು ಎಂದ ತನ್ನ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಬಟ್ಟೆಯ ಮೇಲೊಮ್ಮೆ ಕೈ ಆಡಿಸಿಕೊಳ್ಳುತ್ತಾ. ಮತ್ತೆ ಈಗ ಎಲ್ಲಿಗೆ ಹೋಗ್ತಿದ್ದೀರಿ? ಅದು ಇಷ್ಟು ಬೆಳಿಗ್ಗೆ? ರೀ ಅಪೂರ್ವ, ಅದೆಷ್ಟು ಪ್ರಶ್ನೆ ಕೇಳ್ತೀರಿ? ದೇವ್ರೆ, ನಾಳೆ ಇವಳು ನನ್ನ ಹೆಂಡತಿ ಆದ್ಮೇಲೆ ನಾನು ತುಂಬಾ ಕೇರ್ಫುಲ್ ಆಗಿರ್ಬೇಕು, ಇಲ್ದಿದ್ರೆ ಮುಗೀತು ನನ್ನ ಕತೆ ಎಂದು ಕೊನೆಯ ಸಾಲನ ಮನಸ್ಸಲ್ಲೇ ಹೇಳಿಕೊಂಡ. ಸಾರಿ, ಸುಮ್ಮನೆ ಕ್ಯೂರಿಯಾಸಿಟಿ ಕೇಳ್ದೆ. ಇಷ್ಟೊತ್ತು ಅರಳಿದ್ದ ಅವಳ ಮುಖ ಮುದುಡಿ ಹೋಯ್ತು. ರಾತ್ರಿ ಇವನ ಹಾಡು ಕೇಳಿ ಮನಸ್ಸು ಹಗುರ ಮಾಡಿಕೊಂಡು ಮಲಗಿದ್ದವಳಿಗೆ ಬೆಳಿಗ್ಗೆ ಇವನನ್ನೊಮ್ಮೆ ಕಂಡು ಮಾತನಾಡಿಸಿ ಇನ್ನಷ್ಟು ದುಃಖ ಕಡಿಮೆ ಮಾಡಿಕೊಳ್ಳೋಣವೆಂದುಕೊಂಡು ಕಾಫಿಯ ನೆಪ ಮಾಡಿ ಬಂದಿದ್ದಳು. ಆದ್ರೂ ಹೇಳ್ತೀನಿ ಕೇಳಿ, ನಾಳೆ ಇಂಟರ್ವ್ಯೂಗೆ ಹೋಗೋಕೆ ಹೇಗ್ ಕಾಣ್ತೀನಿ ಅಂತ ನೋಡ್ಕೊಳ್ತಿದ್ದೆ ಅಷ್ಟೆ. ನೀವು ಹೇಳ್ರಿ, ಹೇಗ್ ಕಾಣಿಸ್ತಿದ್ದೀನಿ ಎಂದ. ಸರಿ ರಿಷಿ, ನಾನಿನ್ನು ಬರ್ತೀನಿ ಎನ್ನುತ್ತಾ ಅವನ ಕೈಯಲ್ಲಿರೋ ಕಾಫಿ ಕಪ್ ಕಸಿದುಕೊಂಡು ಹೊರಟಳು. ರೀ ಸಾರಿ ರೀ, ಏನೋ ಫ್ಲೋ ಅಲ್ಲಿ ಅಂದೆ ಅಷ್ಟೇ, ಬೇಜಾರಾಯ್ತಾ? ಅವಳು ನಿಲ್ಲಲಿಲ್ಲ. ಮತ್ತೊಮ್ಮೆ ಹಿಂದೆ ಹೋಗಿ ಅವಳ ಕೈ ಹಿಡಿದುಕೊಂಡ. ಅವಳು ನಿನ್ನೆಯಂತೆಯೇ ಕಂಪಿಸಿ ಬಿಟ್ಟಳು. ಹಾಗೇನಿಲ್ಲ ರಿಷಿ, ನೀವು ನಿನ್ನೆ ಹಾಕಿದ್ದ ಹಸಿರು ಬಣ್ಣದ ಕುರ್ತಾ ತುಂಬಾ ಚೆನ್ನಾಗಿತ್ತು ಎಂದಾಗ ಅವನು ಹಿಡಿದಿರುವ ಕೈ ಬಿಟ್ಟು ಬಾಯಿ ತೆರೆದುಕೊಂಡು ನಿಂತು ಬಿಟ್ಟ. ನಿನ್ನೆ ಇವಳು ಅವನನ್ನು ಅಷ್ಟೊಂದು ಅಬ್ಸರ್ವ್ ಮಾಡೋದರ ಜೊತೆಗೆ ಅದನ್ನು ನೆನಪು ಇಟ್ಟುಕೊಂಡಿದ್ದು ಇವನಿಗೆ ಆಶ್ಚರ್ಯ ಆಗಿಬಿಟ್ಟಿತ್ತು. ಹಾಗೆ ಇವತ್ತು ಸಹ ಯು ಆರ್ ಲುಕ್ಕಿಂಗ್ ಗ್ರೇಟ್, ಆದರೆ ನಾಳೆ ಇಂಟರ್ವ್ಯೂಗೆ ಇದು ಸ್ವಲ್ಪ ಜಾಸ್ತಿ ಆಯ್ತು ಎಂದು ತನ್ನ ಮನೆಗೆ ಹೋಗಿ ಬಾಗಿಲು ಹಾಕಿ ಅದಕ್ಕೆ ಅಂಟಿಕೊಂಡು ನಿಂತು ಬಿಟ್ಟಳು ಅಪೂರ್ವ. ತನ್ನಲ್ಲಿ ಹುಟ್ಟುತ್ತಿರುವ ಹೊಸ ಕಂಪನಕ್ಕೆ ನಿನ್ನೆಯಂತೆ ಲಗಾಮು ಹಾಕದೆ ಒಂದೆರಡು ಜಾಸ್ತಿ ಮಾತನಾಡಿ ಬಂದಿದ್ದಕ್ಕೆ ತನಗೇ ಸಂಕೋಚವಾಗಿ ಹೇಳಬಾರದಿತ್ತೇನೋ, ಏನಾಗುತ್ತಿದೆ ತನಗೆ ಎಂದುಕೊಳ್ಳುತ್ತಾ ಹಿಡಿಯಾಗಿ ಅಲ್ಲಿಯೇ ಕುಳಿತು ಬಿಟ್ಟಳು. ಅವಳನ್ನು ಹಿಡಿದುಕೊಂಡಿದ್ದ ತನ್ನ ಕೈಗೆ ತಾನೇ ಮುತ್ತು ಕೊಟ್ಟುಕೊಳ್ಳುತ್ತಿದ್ದವನನ್ನ ಲಿಫ್ಟ್ ಬಾಗಿಲು ತೆಗೆಯುತ್ತಿದ್ದಂತೆ ನೋಡಿಬಿಟ್ಟ ಚಿಕ್ಕಣ್ಣ. ಹೋ, ನಮ್ಮ ಯಜಮಾನ್ರೆ ನಿಜವಾಗ್ಲೂ ಲವ್ವಲ್ಲಿ ಬಿದ್ದವ್ರೆ. ದೇವ್ರೆ, ಅದ್ಯಾರ ಕಣ್ಣು ಬೀಳದೆ ಇವರಿಬ್ಬರನ್ನ ಒಂದು ಮಾಡಿಬಿಡಪ್ಪ ಶಿವನೇ ಎಂದುಕೊಂಡು ರಿಷಿಯ ಹತ್ತಿರ ಬಂದು ಅವನನ್ನ ಎಚ್ಚರಿಸಿದ. ಬೆಳಿಗ್ಗೆಯಿಂದ ಮನೆಯವರನ್ನ ಮಿಸ್ ಮಾಡಿಕೊಳ್ಳುತ್ತಿದ್ದ ರಿಷಿ ಚಿಕ್ಕಣ್ಣನನ್ನ ನೋಡುತ್ತಿದ್ದ ಹಾಗೆ ಅವನ ಖುಷಿ ದುಪ್ಪಟ್ಟಾಯಿತು. ಸ್ನಾನ ಆಗಿದೆಯಾ ನಿಂದು ಎಂದ. ಇದೇನ್ ಬುದ್ಧಿ ಹಿಂಗ್ ಕೇಳ್ತೀರಿ? ನಾನ್ ನಿಮ್ಗೆ ಸಿಗರೇಟ್ ಸಹ ಸ್ನಾನ ಮಾಡಿದ್ಮೇಲೆನೆ ತಂದು ಕೊಡೋದು ಎಂದ. ಹಾಗಂದಿದ್ದೇ ತಡ ಅವನ ದುಂಡು ಕೆನ್ನೆಗಳನ್ನ ಗಟ್ಟಿಯಾಗಿ ಹಿಂಡಿ ಕೆನ್ನೆಗೊಂದು ಮುತ್ತು ಕೊಟ್ಟು ಬಿಟ್ಟ ರಿಷಿ. ಈಗ ಬಾಯಿ ತೆರೆದು ನಿಲ್ಲುವ ಸರದಿ ಚೂರಿ ಚಿಕ್ಕಣ್ಣನದ್ದಾಗಿತ್ತು. ಅವಳಿಗೆ ಹಿಂಗೆಲ್ಲ ಮಾಡ್ಬೇಕು ಅನಿಸ್ತಿದೆ ನನಗೆ ಎನ್ನುತ್ತಾ ಏನೂ ಆಗಿಯೇ ಇಲ್ಲವೆನ್ನುವಂತೆ ಒಳಗೆ ಹೊರಟ. ಬುದ್ಧಿ, ಹಿಂಗೆ ಹೇಳ್ತೀನಿ ಅಂತ ಬ್ಯಾಸರ ಮಾಡ್ಕೊಳ್ಬೇಡಿ, ಇಷ್ಟೊಂದು ಸ್ಪೀಡ್ ಒಳ್ಳೇದಲ್ಲ. ಆಮೇಲೆ ಹುಡುಗಿಗೂ ನಿಮ್ಮ ಮೇಲೆ ಮನ್ಸಿದೆಯಾ ಅಂತ ತಿಳ್ಕೊಂಡು ಮುಂದುವರಿರಿ ಎಂದ. ಯಾ, ಐ ನೋ ಚಿಕ್ಕಣ್ಣ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತಾರಲ್ಲ ಗೊತ್ತಾ, ಅದಾಗ್ತಿದೆ ನಿನ್ನೆಯಿಂದ ಎಂದ. ಅಯ್ಯೋ, ಅದೆಲ್ಲ ಗೊತ್ತಾಗಕ್ಕಿಲ್ಲ ಬುದ್ಧಿ, ನೀವು ಬನ್ನಿ ತಿಂಡಿ ತಿನ್ನಿ, ಆಗ್ಲೇ 8 ಗಂಟೆ ಆಗ್ತಾ ಬಂತು ಎಂದು ತಟ್ಟೆಗೆ ತಿಂಡಿ ಬಡಿಸಿದ ಚಿಕ್ಕಣ್ಣ. ರಿಷಿ ಅವನಮ್ಮ ಮಾಡಿದ ಅವಲಕ್ಕಿಯನ್ನ, ಅವನಜ್ಜಿ ಅವನಿಗೆಂದು ಮಾಡಿ ಕಳುಹಿಸಿದ್ದ ಬಜ್ಜಿಯನ್ನ ಬಾಯಲ್ಲಿಟ್ಟುಕೊಂಡು ಚಪ್ಪರಿಸುತ್ತಾ ತಿನ್ನುತ್ತಿದ್ದ. ಅಮ್ಮನವರು ನಿಮ್ ಬಟ್ಟೆ ಒಗೆಯಕ್ಕೆ ತಗೊಂಡ್ ಬಾ ಅಂದವ್ರೆ. ಹಂಗೆ ಈ ಊಟ ಮಾಡಿದ ಪಾತ್ರೆ ಎಲ್ಲ ಹಂಗೆ ಬಿಟ್ಬಿಡಿ, ನಾನು ರಾತ್ರಿ ಬಂದಾಗ ತೊಳಿತೀನಿ. ಹಂಗೆ ಮನೇನೂ ಸ್ವಚ್ಛ ಮಾಡ್ಕೊಡ್ತೀನಿ. ಅಷ್ಟೇ ಯಾಕೆ, ದಿನ ಬೆಳಿಗ್ಗೆ ಬಂದು ನನ್ನ ತಲೆಗೆ ಮೈಗೆ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸಿ ಬಟ್ಟೆನೂ ಹಾಕ್ಬಿಡು. ಹೋಗಿ ಅಮ್ಮಂಗೆ ಹೇಳು, ನಾನು ಎಳೆ ಕೂಸಲ್ಲ, ನನ್ನ ಕೆಲಸ ನಾನೇ ಮಾಡ್ಕೊಳ್ತೀನಿ ಅಂತ. ಮೊದಲನೇ ದಿನ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ನಾಳೆಯಿಂದ ಊಟ ತರೋದೇನು ಬೇಡ, ನಾನು ಹನುಮಂತು ಜೊತೆ ಮಾತನಾಡ್ತೀನಿ. ನೋಡಿ ಬುದ್ಧಿ, ನಾನು ಅಮ್ಮನವ್ರು ಹೇಳಿದ್ದನ್ನೇ ಮಾಡೋದು. ಅಮ್ಮೋರು ನಾಳೆಯಿಂದ ಹೋಗೋದು ಬೇಡ ಅಂದ್ರೆ ಬಿಡ್ತೀನಿ, ಆದ್ರೆ ಇವತ್ ಮಾತ್ರ ನನಗೆ ನನ್ನ ಕೆಲಸ ಮಾಡಕ್ ಬಿಡಿ ಎಂದು ಅವನು ಬಿಟ್ಟ ಬಟ್ಟೆಗಳನ್ನೆಲ್ಲ ಒಂದು ಬ್ಯಾಗಿಗೆ ತುಂಬಿಕೊಂಡ. ಹಸಿರು ಬಣ್ಣದ ಕುರ್ತಾ ಹಿಡಿದು ತುಂಬಿಕೊಳ್ಳುತ್ತಿದ್ದವನನ್ನ ಕಂಡು ಹೇ ನಿಲ್ಲು ಎಂದು ಜೋರಾಗಿ ಕೂಗಿ ಹೋಗಿ ಅವನ ಕೈಯಿಂದ ಕಸಿದುಕೊಂಡು, ಇದನ್ ಮಾತ್ರ ನಾನು ಕೊಡಲ್ಲ, ಅದಷ್ಟೇ ತಗೊಂಡು ಹೋಗು ಎಂದ. ವಿಚಿತ್ರದಿಂದ ನೋಡಿದ ಚಿಕ್ಕಣ್ಣ. ಇದು ಅವಳಿಗೆ ಇಷ್ಟ ಆಗಿದೆ ಅದಕ್ಕೆ. ಆಯ್ತು ಬುಡಿ, ಫ್ಲಾಸ್ಕಲ್ಲಿ ಅಮ್ಮೋರ್ ಕಾಫಿ ಕಳಿಸಿದ್ದಾರೆ, ಹಾಕಿ ಕೊಡ್ತೀನಿ ಬನ್ನಿ. ಮತ್ತೆ ಕಾಫಿನಾ? ಚಿಕ್ಕಣ್ಣ, ಈಗಾಗ್ಲೇ 2 ಕಾಫಿ ಆಗಿದೆ ಕಣೋ ನಂದು, ಬೇಡ ತಗೊಂಡು ಹೋಗು. ಅಮ್ಮೋರ್ ಬೈತಾರೆ ಬುದ್ಧಿ ನಂಗೆ. ನನಗೋಸ್ಕರ ಬೆಳಿಗ್ಗೆ ಒಂದು, ನಮ್ಮ ಹುಡುಗಿಗೋಸ್ಕರ ಈಗೊಂದು, ಈಗ ಅಮ್ಮನಿಗೋಸ್ಕರ ಮತ್ತೇನಾ ಕೇಳಿದ.
ಇದು ಮದರ್ ಸೆಂಟಿಮೆಂಟ್, ಬ್ಯಾಡ ಅನ್ಬಾರ್ದು, ತಗೊಳ್ಳಿ ಎಂದು ಚಿಕ್ಕಣ್ಣ ಕೊಟ್ಟ ಕಾಫಿಯನ್ನ ಗಟಗಟ ಕುಡಿದು, ಆಯ್ತಲ್ಲ ಹೊರಡು ನೀನು ಎಂದ. ಆಯ್ತು ಬಿಡಿ, ನಾನು ಹೊಡ್ತೀನಿ ಎನ್ನುತ್ತಾ ಹೋಗುತ್ತಿದ್ದವನನ್ನ ತಡೆದು, ಅಮ್ಮನ್ನ ಅಜ್ಜಿನ ಕೇಳ್ದೆ ಅಂತ ಹೇಳು, ಬೆಳಿಗ್ಗೆಯಿಂದ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳು. ಮತ್ತೆ ಯಜಮಾನ್ರನ್ನ? ಅವರಿಬ್ರು ಇವತ್ತು ಕಾಲೇಜ್ಗೆ ಬರ್ತಿದ್ದಾರೆ, ನಾನು ಅಲ್ಲೇ ಹೇಳ್ಕೊಳ್ತೀನಿ ಎಂದ. ಚಿಕ್ಕಣ್ಣ ಹ್ಞೂ ಎನ್ನುತ್ತಾ ಹೊರಟ. ಅವಳಲ್ಲಿ ಹೊಸ ಭಾವವೊಂದು ಹುಟ್ಟುವ ಮೊದಲೇ ಅವಳ ಫೋನ್ ಸದ್ದು ಮಾಡಿತು. ಒಮ್ಮೆಲೆ ಎಚ್ಚೆತ್ತು ಬಿಟ್ಟಳು. ಎದ್ದು ಹೋಗಿ ಫೋನ್ ನೋಡಿದರೆ ಸಂತೋಷನ ತಾಯಿಯ ಕರೆ. ಹಲೋ ಎನ್ನುತ್ತಿದ್ದಂತೆ, ಹೇಗಿದ್ದೀಯಾ ಮಗ ಎನ್ನುತ್ತಾ ಮಾತು ಶುರು ಮಾಡಿದರು ಶಾರದಮ್ಮನವರು. ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ನಾನು ಸಹ ಆರಾಮಿದ್ದೀನಿ ಕಣಮ್ಮ. ನಿನ್ನೆ ಸೀರೆ ಒಡವೆ ತಗೊಂಡ್ ಬಂದಿಯಂತೆ ಸಂತು ಫೋನ್ ಮಾಡಿ ಹೇಳಿದ. ಹೌದಮ್ಮ, ನಾನು ನನ್ನ ಫ್ರೆಂಡ್ ಜೊತೆ ಹೋಗಿ ತಗೊಂಡ್ ಬಂದ್ವಿ. ಎಲ್ಲ ಇಷ್ಟ ಆಯ್ತಾ ಮಗ? ಮಾಂಗಲ್ಯ ಸರ ಇಷ್ಟ ಆಯ್ತು ತಾನೆ? ಹ್ಞೂಮ್ಮ, ಎಲ್ಲ ಇಷ್ಟ ಆಯ್ತು. ಸಂತು ನಿನ್ ಜೊತೆ ಬರ್ಲಿಲ್ಲ ಅಂತ ಹೇಳ್ದ? ಹ್ಞೂಮ್ಮ, ಏನೋ ಕೆಲಸ ಇತ್ತಂತೆ. ಸುಳ್ಳು ಹೇಳ್ತೀಯಲ್ಲಮ್ಮ, ಅವನ ಗೆಳೆಯರ ಜೊತೆ ಎಲ್ಲೋ ಹೋಗಿದ್ದೆ ಅಂದ. ಇವಳು ಸುಮ್ಮನಾದ್ಲು. ಅಪೂರ್ವ, ಬೇಸರ ಮಾಡ್ಕೊಳ್ಬೇಡಮ್ಮ, ಅವನಿಗೆ ಈ ಗೆಳೆಯರ ಹುಚ್ಚು ಜಾಸ್ತಿ. ನೀನೇ ಅವನನ್ನ ಬದಲಾಯಿಸ್ಬೇಕು ಕಣಮ್ಮ. ಅವನಿಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ವಲ್ಲ, ಅದಕ್ಕೆ ಗೆಳೆಯರನ್ನ ತುಂಬಾ ಹಚ್ಕೊಂಡವನೆ. ನೀನು ಅವನನ್ನ ಮದ್ವೆ ಆದ್ಮೇಲೆ 3 ಹೊತ್ತು ನಿನ್ ಹಿಂದೆಯೇ ಸುತ್ತೋ ಹಾಗೆ ಮಾಡ್ಕೋಬೇಕು ನೀನು. ನಾನು ನಿನ್ ಪರವಾಗೇ ಇರ್ತೀನಿ, ಆಯ್ತಾ ಎಂದಾಗ ನಕ್ಕು ಬಿಟ್ಟಳು ಅಪೂರ್ವ. ಹಾಗೆ ನಿನ್ನೆ ಬಳೆ ತಗೊಂಡಿಲ್ವಂತೆ, ಯಾಕಮ್ಮ? ನಿಮ್ಮಮ್ಮ ಹೇಳಿದ್ರು. ಅದು ದುಡ್ಡಿರ್ಲಿಲ್ಲ ಎಂದು ಹೇಳುವುದಾದ್ರೂ ಹೇಗೆ ಎಂದುಕೊಳ್ಳುತ್ತಾ ಸುಮ್ಮನಾಗಿ ಬಿಟ್ಟಳು. ಅಪೂರ್ವ, ಒಂದು ಮಾತು ಹೇಳ, ನನಗೆ ನಮ್ಮತ್ತೆ ಕೊಟ್ಟಿರೋ ಬಳೆಗಳು ಇದಾವೆ ಕಣಮ್ಮ, ಅವನು ಹಾಗೆ ಜೋಪಾನ ಮಾಡಿಟ್ಟಿದ್ದೀನಿ, ಮುಂದೆ ಬರೋ ಸೊಸೆಗೆ ಅಂತ. ಈಗ ನೀನು ಬಂದಿದ್ದಿ, ನಿನಗೆ ಇಷ್ಟ ಆದ್ರೆ ಅವನು ನಿನ್ನ ತಗೋಬಹುದು. ನಾನು ಅವುಗಳನ್ನ ಹಾಕೊಳ್ಳೋದ್ ಬಿಟ್ಟು ಬಹಳ ವರ್ಷ ಆತು. ನಿಂಗೆ ಬೇಡ ಅನ್ಸಿದ್ರೆ ಹೊಸದೇ ತಗೋ, ನಂದೇನು ಅಭ್ಯಂತರ ಇಲ್ಲ. ಅಯ್ಯೋ ಹಾಗೇನಿಲ್ಲಮ್ಮ, ನನಗೆ ಅವೇ ಇಲ್ಲಿ, ಅದು ಹೇಗಿದ್ರೂ ನಾನು ಹಾಕ್ಕೊಳ್ತೀನಿ, ಅದರಲ್ಲಿ ಹಿರಿಯರ ಆಶೀರ್ವಾದ ಇರುತ್ತೆ ಎಂದಳು. ಒಳ್ಳೇದು ಮಗ. ನೋಡು, ಇವತ್ತೇ ಹೋಗಿ ಸೀರೆಗಳನ್ನೆಲ್ಲ ಹೊಲಿಗೆಗೆ ಕೊಟ್ಟು ಬಾ ಮಗಳೇ. ಇನ್ನು ಸ್ವಲ್ಪ ದಿನ ಇರೋದು, ನಾವು ಆಗ್ಲೇ ತಯಾರಿ ಶುರು ಮಾಡಿದ್ದೀವಿ ಮಗ. ಇನ್ನು 15 ದಿನದಲ್ಲಿ ನಮ್ಮ ಮನೆ ಮುಂದೆ ಚಪ್ರ ತಯಾರಾಗ್ತಾ ಇರುತ್ತೆ. ಇರೋ ಒಬ್ಬ ಮಗನ್ ಮದ್ವೆ ಚಂದಾಗಿ ಮಾಡ್ಬೇಕು ಅನ್ನೋದು ಅದೆಷ್ಟೋ ವರ್ಷದ ಕನಸು ಕಣಮ್ಮ ನಮ್ದು ಎಂದರು. ಆಯ್ತು ಅಮ್ಮ ಎಂದಳು. ಅವಳ ಮನದಲ್ಲಿ ನಿನ್ನ ಪಲ್ಲವಿ ಹೇಳಿದ್ದ ಮದ್ವೆ ಕ್ಯಾನ್ಸಲ್ ಮಾಡಿಕೊಂಡು ಬಿಡು, ಬೇಕಿದ್ರೆ ನಾನು ಭಾಸ್ಕರ್ ಮಾತನಾಡ್ತೀವಿ ಎಂಬ ಮಾತು ಸದ್ದಿಲ್ಲದೆ ಹಾದು ಹೋಯಿತು. ಸರಿ ಕಣಮ್ಮ, ಆರೋಗ್ಯ ಜೋಪಾನವಾಗಿ ನೋಡ್ಕೋ ಎನ್ನುತ್ತಾ ಫೋನ್ ಇಟ್ಟರು ಶಾರದಮ್ಮ. ಇವಳಿಗೆ ವಿಚಿತ್ರ ಸಂಕಟ. ನಾನು ಇಲ್ಲೇ ಇದ್ರೆ ಹುಚ್ಚೆ ಆಗೋದು ಗ್ಯಾರಂಟಿ. ಇವತ್ತು ಹೋಗಿ ಸೀರೆಗಳನ್ನ ಹೊಲಿಗೆಗೆ ಕೊಟ್ಟು ಬಂದ್ಬಿಡ್ತೀನಿ. ನಾಳೆ ಇಂಟರ್ವ್ಯೂ, ಸೆಲೆಕ್ಟ್ ಆದ್ರೆ ಅವ್ರ ಹತ್ರ 1 ತಿಂಗಳು ಪರ್ಮಿಷನ್ ತಗೊಂಡು ಊರಿಗೆ ಹೋಗ್ಬಿಡ್ತೀನಿ. ಇಲ್ದಿದ್ರೆ ಮದ್ವೆ ಆಗಿ ಬಂದ್ಮೇಲೆ ಬೇರೆ ಕಾಲೇಜಲ್ಲಿ ಟ್ರೈ ಮಾಡಿದ್ರೆ ಆಯ್ತು. 1 ವಾರ ಅಥವಾ ಸಾಧ್ಯ ಆದ್ರೆ ಅದಕ್ಕಿಂತ ಮುಂಚೆ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಅಪ್ಪ ಅಮ್ಮನ ಜೊತೆ ಇದ್ರೆ ಮನಸ್ಸಿಗೆ ಈ ಆಲೋಚನೆಗಳೆಲ್ಲ ಬರೋದೇ ಇಲ್ಲ ಎಂದು ತನ್ನಲ್ಲೇ ಹೇಳಿಕೊಂಡಿದ್ದನ್ನ ಸದ್ದಿಲ್ಲದೆ ಇವಳ ಹಿಂದೆ ಬಂದು ನಿಂತ ಪಲ್ಲವಿ ಕೇಳಿಸಿಕೊಂಡಳು. ನೀನು ಯೋಚಿಸ್ತಿರೋದು ಸರಿಯಾಗೇ ಇದೆ. ಇಲ್ಲಿಂದ ಹೋದ್ರೆ ನಿನಗೆ ಈ ಯೋಚನೆಗಳೆಲ್ಲ ಬರದೇ ಇರಬಹುದು. ಆದ್ರೆ ನೀನ್ ಮದ್ವೆ ಆದ್ಮೇಲೆ ನೀನ್ ಸಂತೋಷನ ಜೊತೆ ಮತ್ತೆ ಬೆಂಗಳೂರಿಗೆ ಬರ್ಲೇಬೇಕು. ಅವನ ಜೊತೆಯಲ್ಲೇ ಇರ್ಬೇಕು. ಅವನು ಆಗ ನಿನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಅಲ್ಲಿಂದ ನಿಂಗೆ ಇನ್ನೊಂದು ಜಾಗಕ್ಕೆ ಹೋಗೋ ಅವಕಾಶ ಇರಲ್ಲ. ಇದನ್ನ ನಿನ್ ತಲೆಯಲ್ಲಿ ಇಟ್ಕೋ. ಬೆಚ್ಚಿ ಬಿದ್ದಳು ಅಪೂರ್ವ. ಪಲ್ಲವಿ ಹೇಳಿದ್ದಕ್ಕೆ ಕೋಪ ಬಂದರೂ ಅವಳು ಹೇಳಿದ್ದು ಸರಿಯಾಗಿಯೇ ಇತ್ತು. ಅದರ ಬಗ್ಗೆ ಮಾತನಾಡುವುದು ಬೇಡ ಎಂದುಕೊಂಡು ಸುಮ್ಮನಾಗಿ ಬಿಟ್ಟಳು. ಪಲ್ಲು, ಈಗ ಬಂದ್ಯಾ? ಬಾ, ಕಾಫಿ ಕುಡಿತೀಯಾ? ಸಂತೋಷ್ನ ಅಮ್ಮ ಫೋನ್ ಮಾಡಿದ್ರು ಕಣೆ. ನಿನ್ನೆ ಬಳೆ ಯಾಕೆ ತಗೊಂಡಿಲ್ಲ? ನಮ್ಮ ಅತ್ತೆ ಬಳೆಗಳು ಇದಾವೆ, ನಿನಗಿಷ್ಟ ಆದ್ರೆ ಅವನ್ನೇ ತಗೋ, ನಾನು ಉಪಯೋಗಿಸಿಲ್ಲ, ಬರೋ ಸೊಸೆಗಂತಲೇ ಎತ್ತಿಟ್ಟಿದ್ದೀನಿ ಅಂದ್ರು. ಹಾಗೆ ಅವ್ರ ಮನೆಯಲ್ಲಿ ಆಗ್ಲೇ ಮದ್ವೆ ತಯಾರಿ ಶುರು ಆಗಿದೆ ಅಂತೆ. ನೀನು ನಿನ್ ಸೀರೆಗಳನ್ನ ಬೇಗ ಹೊಲಿಗೆ ಕೊಟ್ಟು ಬಿಡು. ಮದ್ವೆಗೆ ಇನ್ನೂ ಸ್ವಲ್ಪ ದಿನ ಇರೋದು. ಮಗನ್ ಮದ್ವೆ ಅದ್ದೂರಿಂದ ಮಾಡ್ಬೇಕು ಅಂತ ನಮ್ಮ ಆಸೆ. ನಿನ್ನೆ ನಿನ್ ಜೊತೆ ಸಂತೋಷ ಬಂದಿಲ್ಲ ಅಂತ ಬೇಜಾರಾಗ್ಬೇಡ. ಮದ್ವೆ ಆದ್ಮೇಲೆ ನೀನು ಅವನನ್ನ ಬದಲಾಯಿಸ್ಬೇಕು, ಖಂಡಿತ ಬದಲಾಗ್ತಾನೆ ಅಂತೆಲ್ಲ ಹೇಳಿದ್ರು ಕಣೆ ಎಂದಳು. ಅಪ್ಪು, ನಾನೊಂದ್ ಪ್ರಶ್ನೆ ಕೇಳಲಾ? ಇದನ್ನೆಲ್ಲ ನೀನು ನನ್ ಸಮಾಧಾನಕ್ಕೆ ಹೇಳ್ತಿದ್ಯೋ ಅಥವಾ ನಿನ್ ಸಮಾಧಾನಕ್ಕೆ ನೀನೇ ಹೇಳ್ಕೊಳ್ತಿದ್ಯೋ? ಯೋಚನೆ ಮಾಡು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಎನ್ನುತ್ತಾ ಹೊರಟು ಬಿಟ್ಟಳು ಪಲ್ಲವಿ. ಮುಂದುವರಿಯುವುದು. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್. ಧನ್ಯವಾದಗಳು. ಖುಷಿ.